ನೀವೇನಾದರೂ ಒಂದು ಹರ್ಬಲ್ ಫೇಸ್ ವಾಶ್ ಪ್ಯಾಕ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಬೈ ಸವಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇದಕ್ಕೆ ತೊಗೊಂಡಿರೋದು ಏನಂದರೆ ಗ್ರೀನ್ ಗ್ರಾಮ್ ಹಸಿರು ಕಾಳು ಆ್ಯಂಡ್ ಇದ್ರ ಜೊತೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೋಸ್ ಪೆಟಲ್ಸ್, ಪನ್ನೀರ್ ರೋಸ್ ಪೆಟಲ್ಸ್ ಡ್ರೈ ಆ್ಯಂಡ್ ಕಡಲೆ ಹಿಟ್ಟು. ನೀವು ಮನೇಲಿದ್ದರೆ ನೀವು ಮಾಡ್ಕೋಬೋದು. ಸೊ ಫಸ್ಟ್ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಸೊ ಇದು ಗ್ರೀನ್ ಗ್ರಾಮ್ ಪೌಡರ್, ಹಸಿರು ಕಾಳು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ತೊಗೊಂಡಿದ್ದು ಆ ರೋಸ್ ಪೆಟಲ್ಸ್ ಕೂಡ ಹಾಗೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೌಡರ್ ಬರೋ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಈಗ ನಾವು ಆ್ಯಡ್ ಮಾಡ್ತಿರೋದು ರೋಸ್ ಪೆಟಲ್ಸ್. ಸೊ ಇದು ಎಷ್ಟು ರೇಷಿಯೋಸ್ ಹೆಂಗೆ ತೊಗೋಬೇಕು ಅಂತಂದರೆ, ಸೊ ನೀವು 3 ಟೇಬಲ್ ಸ್ಪೂನಷ್ಟು ಗ್ರೀನ್ ದಾಲ್ ತೊಗೊಂಡ್ರೆ, ಹಸಿರು ಕಾಳು ತೊಗೊಂಡ್ರೆ, ಒಂದು 2 ಟೇಬಲ್ ಸ್ಪೂನಷ್ಟು ರೋಸ್ ಪೆಟಲ್ಸ್ ಹಾಕ್ಕೋಬೋದು. ಇದ್ರ ಜೊತೆಗೆ ನೆಕ್ಸ್ಟ್ ನಾನು ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಕಡಲೆ ಹಿಟ್ಟು. ಸೊ ಅದನ್ನು ಒಂದು 2 to 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ನೀವು ಎಷ್ಟು ಗ್ರೀನ್ ಗ್ರಾಮ್ ತೊಗೊಳ್ತೀರೋ ಅಷ್ಟೇ ರೇಷಿಯೋ ಕ್ವಾಂಟಿಟಿಯಲ್ಲಿ ಈ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ನಾನು ಇದನ್ನು ಕಡಲೆ ಹಿಟ್ಟು ಪೌಡರ್ ಮಾಡ್ಕೊಂಡಿಲ್ಲ, ಸೊ ಶಾಪಿಂದನೇ ತೊಗೊಂಡಿರೋದು ಡೈರೆಕ್ಟ್. ನೀವು ಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ಇದು 3 ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಒಂದು ಡೈಲಿ ಫೇಸ್ ವಾಶ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲ ನನಗೆ ಫೇಸ್ ವಾಶ್ ಥರ ಬೇಡ ಅಂದರೆ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದ್ರದ್ದು ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ. ಇದು ಡಿಟ್ಯಾನ್ ಮಾಡುತ್ತೆ, ಸ್ಕಿನ್ ಡಿಟ್ಯಾನ್ ಮಾಡುತ್ತೆ, ಬ್ರೈಟ್ನಿಂಗ್ ಕೊಡುತ್ತೆ, ಸ್ಕಿನ್ ಬ್ರೈಟ್ನೆಸ್ ಆಗಿ ಗ್ಲೋ ಆಗಿ ಕಾಣುತ್ತೆ. ಸೊ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಇದೆಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಫೇಸ್ಗೆ ಏನೂ ಪ್ರಾಬ್ಲಮ್ ಇರೋಲ್ಲ. ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದು ಅಲೋಪತಿ ಥರ ಬೇಗ ಕ್ಯೂರ್ ಆಗುತ್ತಾ ಅಂತಂದರೆ ಇಲ್ಲ, ನಾವೆಲ್ಲ ಯೂಸ್ ಮಾಡಿರೋದು ಆಯುರ್ವೇದಿಕ್ ಪ್ರಾಡಕ್ಟ್. ಸೊ ನೀವು ಕೀಪ್ ಆನ್ ಯಾವಾಗ ಯೂಸ್ ಮಾಡ್ತಾನೇ ಇರ್ತೀರೋ ಆವಾಗಲೇ ಇದ್ರದ್ದು ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಇದ್ರದ್ದು ಇನ್ನೂ ಒಂದು ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆಗೆ ಒಂದು ಫೇಸ್ ಆಯಿಲ್, ಬ್ಯೂಟಿ ಆಯಿಲ್ ಬೇಕು ಅಂತಂದ್ರೆ ನಾಲ್ಪಮರಾದಿ ತೈಲಂ. ಆ ನಾಲ್ಪಮರಾದಿ ತೈಲಂನ ಕೂಡ ನೀವು ಫಸ್ಟ್ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಫೇಸ್ ಪೂರ್ತಿ, ಆ ನಂತರ ಈ ಒಂದು ಪೌಡರ್ನ ಯೂಸ್ ಮಾಡಿ ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ನೀವು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಡೇ 1ಇಂದನೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬ್ರೈಟ್ನೆಸ್ ಇರುತ್ತೆ ಅಂತ. ಸೊ ಸ್ಕಿನ್ ಫುಲ್ ಬ್ರೈಟಾಗಿ ಗ್ಲೋ ಆಗಿರುತ್ತೆ, ಏನೂ ರ್ಯಾಷಸ್ ಆಗಲಿ ಅದಾಗಲಿ ಏನೂ ಬರಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಇದು ಕನ್ನಡದಲ್ಲಿ ನಿಮ್ಮ ಹೆಸರು ಗೊತ್ತಿಲ್ಲ, ದಿಸ್ ಇಸ್ ಕಾಲ್ಡ್ ಆವಾರಂಪು ಅಂತ ಹೇಳ್ತೀವಿ. ಇದನ್ನು ಟೀ ಕೂಡ ಮಾಡಿಕೊಡಿತಾರೆ, ಶುಗರಿಗೆ ಒಳ್ಳೆಯದು ಅಂತಾರೆ. ಆ್ಯಂಡ್ ದಿ ಬೆಸ್ಟ್ ಫಾರ್ ದ ಸ್ಕಿನ್ನಿಗಾಗಲಿ ಹೇರ್ಗಾಗಲಿ ಇದು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಇದು ಸ್ಕಿನ್ ಬ್ರೈಟನ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ. ಸೊ ನ್ಯಾಚುರಲ್ ಗ್ಲೋ ಇರುತ್ತೆ. ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ಅದರದ್ದು ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಕೆಮಿಕಲ್ ಫ್ರೀನ ಟ್ರೈ ಮಾಡಬೇಕು ಅಂತಂದರೆ ಡೆಫಿನೆಟ್. ಸೊ ವಿಡಿಯೋ ಮುಂದೆ ಚಿಕ್ಕದು ಒಂದು ಆ್ಯಡ್. ಸೊ ನಮ್ಮದೇ ಪ್ರಾಡಕ್ಟ್ ಇದು, ಸವಿ ಸೀಕ್ರೆಟ್ ಹರ್ಬಲ್ ಹೇರ್ ಆಯಿಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಪ್ರೀವಿಯಸ್ ಮಂತ್ ಲಾಂಚ್ ಮಾಡಿದ್ವಿ, ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮಗೇನಾದರೂ ಈ ಹೇರ್ ಆಯಿಲ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಈ ನಂಬರ್ಗೆ ವಾಟ್ಸಪ್ ಮಾಡಿ ತೊಗೋಬೋದು. ಸೊ ಇದು ಪ್ರಿಪ್ರೇಷನ್ ವಿಡಿಯೋ ನಾನು ಲಿಂಕಲ್ಲಿ ಕೊಡ್ತೀನಿ, ಅದು ಕೂಡ ಹೋಗಿ ನೋಡಿ. ಸೊ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅಂದರೆ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಗ್ಲಾಸ್ ಜಾರಲ್ಲಿ ಪ್ರಿಸರ್ವ್ ಇಟ್ಕೋಬೋದು ನೀವು. ಸೊ ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನಿಂದ ನಿಮಗೆ ಡೆಮೋಗೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ, ನನಗೆ ಇಷ್ಟು ಸಾಕು. ಸೊ ಡೈಲಿ ನೀವು ಇದನ್ನು ಪ್ಯಾಕ್ ಥರನೂ ಡೈಲಿ ಇನ್ ದ ಸೆನ್ಸ್ ಪ್ಯಾಕ್ ಆದರೆ ವೀಕ್ಲಿ 2 ಯೂಸ್ ಮಾಡ್ಬೋದು, ಇಲ್ಲ ನಾನು ಡೈಲಿ ಫೇಸ್ ವಾಶ್ ಥರ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಬಟ್ ಪ್ಯಾಕ್ಗೆ ಇದು ಬೆಟರ್ ಅಂತ ಹೇಳ್ತೀನಿ ನಾನು. ಸೊ ಇದ್ರ ಜೊತೆಗೆ ನಿಮಗೆ 2 ಥರ ಆಪ್ಷನ್ಸ್ ಆ್ಯಡ್ ಮಾಡ್ಕೋಬೋದು. ಒಂದು ಮೊಸರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ
ಮಾಮೂಲಿ ನೀರು ಆ್ಯಡ್ ಮಾಡಿಕೊಂಡು ಇನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ವಾಟರ್ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಿಫೋರ್ ನಿಮಗೇನಾದರೂ ಅಲರ್ಜಿ ಏನಾದರೂ ಇದೆ ಅಂತ ಅನಿಸುತ್ತೆ, ಸೆನ್ಸಿಟಿವ್ ಸ್ಕಿನ್ ಅಂತ ಅನಿಸಿದ್ರೆ ನಿಮಗೆ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇಯರ್ ಲಿಡ್ ಹಿಂದೆ ಸ್ವಲ್ಪ ಅಪ್ಲೈ ಮಾಡಿ ಒಂದು 5 to 10 minutes ನೋಡಿ, ಏನೂ ರಿಯಾಕ್ಷನ್ ಆಗಿಲ್ಲ ಅಂತಂದರೆ ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಹ್ಯಾಂಡ್ಸ್ ಕೂಡ ಅಪ್ಲೈ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಸೊ ನನಗೇನು ಇದು ಏನು ಎಫೆಕ್ಟ್ ಏನೂ ಇಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ ಆಗಲ್ಲ. ಸೊ ಅದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನಾನೀಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಕೈ ಸ್ವಲ್ಪ ಟ್ಯಾನ್ ಆಗಿದೆ. ಸೊ ನೀವು ಇದು ಕೈ ಕಾಲು ಕೂಡ ಅಪ್ಲೈ ಮಾಡ್ಬೋದು. ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಂತ ಫೀಲ್ ಆಗುತ್ತೋ ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ವಾಶ್ ಮಾಡ್ಕೋಬೋದು. ಸೊ ಫೇಸ್ಗೆ ನಾನು ಹಾಕಿಲ್ಲ, ಬಿಕಾಸ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಟೈಮ್ ಆಗೋಗಿತ್ತು. ಸೊ ಜಸ್ಟ್ ಇಲ್ಲಿ ಕೈಗೆ ಮಾತ್ರ ಮಾಡಿ ತೋರಿಸ್ತೀನಿ ನಾನು. ಸೊ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಕೊಳ್ಳಿ ಕೈನ, ಫೇಸ್ನ. ಸೊ ಮಸಾಜ್ ಆದಮೇಲೆ ವಾಶ್ ಮಾಡ್ಕೊಳ್ಳಿ. 10 to 15 minutes ಸಾಕು. ವಾಶ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಸೊ ಇದು ನಾನು ಅಪ್ಲೈ ಮಾಡಿ ಈ ಹ್ಯಾಂಡ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ವಾಶ್ ಮಾಡಿದ್ದೆ. ಸೊ ಅದರದ್ದು ಗ್ಲೋ ನೋಡಿ ಈಗ. ಆ್ಯಂಡ್ ಈ ಕೈನೂ ತೋರಿಸ್ತೀನಿ ನಾನು ಡಿಫ್ರೆನ್ಸ್ ನಿಮಗೆ. ಗೊತ್ತಾಗ್ತಿದೆಯಾ? ಸೊ ಇನ್ಸ್ಟಂಟ್ ಟ್ಯಾನ್ ರಿಮೂವ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲವ್ ಯು. ಬಾಯ್.